ಈಗಿನ ಗಾಯಕರು ಕ್ರಮಿಸಲಾರೇನೋ ಅನ್ನುವಂತಹ ವಿಚಾರ. ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಜಾನಕಮ್ಮನವರ ನಿಧನಕ್ಕೆ ನಟ ಚಿರಂಜೀವಿ ಸಂತಾಪವನ್ನ ಸೂಚಿಸಿದ್ದಾರೆ. ಜಾನಕಮ್ಮನವರ ನಡುವಿನ ಒಡನಾಟವನ್ನ ನೆನಪಿಸಿಕೊಂಡಿದ್ದಾರೆ ಚಿರಂಜೀವಿ ಅವರು. ಯಾಕಂದ್ರೆ ಕೇವಲ ಒಂದು ಭಾಷೆಯಲ್ಲ ಹಾಡಿದ್ದವರು, ಅನೇಕ ಹಾಡುಗಳ ಹಿಂದೆ ಜಾನಕಮ್ಮನವರ ಮಧುರ ಧ್ವನಿ ಇದೆ. ಅವರ ಹಾಡುಗಳನ್ನು ಕೇಳಿದಾಗಲೆಲ್ಲ ಆ ದಿನಗಳು ನೆನಪಾಗುತ್ತೆ ಅನ್ನುವಂತಹ ವಿಚಾರವನ್ನು ಚಿರಂಜೀವಿ ನೆನಪಿಸಿಕೊಂಡಿದ್ದಾರೆ. ಅವರು ಹಾಡಿದ ಪ್ರತಿಯೊಂದು ಹಾಡು ಕೂಡ ಒಂದು ನೆನಪು ಅನ್ನುವಂತಹ ವಿಚಾರವನ್ನು ಚಿರಂಜೀವಿ ಅವರು ಸ್ಮರಿಸಿಕೊಂಡಿದ್ದಾರೆ. ಅನೇಕ ಹಾಡುಗಳ ಹಿಂದೆ ಜಾನಕಮ್ಮನವರ ಧ್ವನಿ ಇದೆ. ಆ ಒಂದು ಧ್ವನಿಯೇ ನಮಗೆ ಎಲ್ಲರಿಗೂ ಕೂಡ ಹಾಡುಗಳನ್ನು ನೆನಪಿಸುತ್ತೆ. ಸಾಕಷ್ಟು ಹಾಡುಗಳನ್ನು ಅವರು ಹಾಡಿದ್ದಾರೆ ಅಂತ ಹೇಳಿ ಚಿರಂಜೀವಿ ಅವರು ಕಂಬನಿಯನ್ನ ಮೀಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಗಾಯಕರಾಗಿರುವಂತಹ ಹೇಮಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೇಮಂತ್ ಅವರೇ, ಪ್ರತಿಯೊಬ್ಬರು ಕೂಡ ಇತ್ತೀಚಿನ ಗಾಯಕರಂತೂ ಅವರ ಧ್ವನಿಯನ್ನ ಕೇಳಿ, ಅವರ ಹಾಡುಗಳನ್ನು ಕೇಳಿಯೇ ಈ ರೀತಿಯಾದಂತಹ ಒಂದು ನಾವು ಹಾಡುಗಳನ್ನು ಹಾಡಬೇಕು ಅಂತ ಅಂದ್ಕೊಂಡವರು. ಮೊದಲನೇದಾಗಿ ಎಸ್ ಜಾನಕಿ ಅವರು ನಮ್ಮನ್ನ ಅಗಲಿದ್ದಾರೆ. ನುಡಿ ನಮನವನ್ನ ಸಲ್ಲಿಸೋದಾದ್ರೆ. ನಮಸ್ಕಾರಮ್ಮ. ಇದು ಹೇಗಾಗಿದೆ ಅಂದ್ರೆ, ಅವರು ಹೋಗಿರೋದು ನಮ್ಮ ಧ್ವನಿ ಎಲ್ಲ ಬಿದ್ದೋಗಿದೆ. ಅಷ್ಟು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಇದು. ಆದರೂ ಎಸ್ ಜಾನಕಿ ಅಮ್ಮ ಅಂದ್ರೆ ದೇವತೆ. ಅವರು ಯಾವಾಗ್ಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ನೀವು ಹೇಳಿದ ಹಾಗೆ ಅವ್ರು ಇವತ್ತು ಹೋಗಿದ್ದಾರೆ ಅಂತ ನಾವು ನನಗಂತೂ ಆತರ ಅನಿಸ್ತಾ ಇಲ್ಲಮ್ಮ. ನಮ್ ಜೊತೆಗೆ ಯಾವಾಗ್ಲೂ ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರು ಬಿಟ್ಟು ಹೋಗಿರುವಂತ ಆಸ್ತಿ, ಹಾಡುಗಳ ಆಸ್ತಿ, ಒಂದೊಂದು ಹಾಡುಗಳು ಒಂದೊಂದು ಪಾಠ ಇದ್ದ ಹಾಗೆ ಎಷ್ಟೋ ಜನ ಗಾಯಕರಿಗೆ. ಇನ್ಫ್ಯಾಕ್ಟ್ ಚಿಕ್ಕಂದಿನಿಂದಲೂ ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಂತ ವ್ಯಕ್ತಿ ನಾನೊಬ್ಬ. ಅವ್ರ ಅಭಿಮಾನಿಗಳ ಸಾಲಲ್ಲಿ ನಿಂತ್ಕೊಳ್ಳೋ ಒಬ್ಬ ಅಭಿಮಾನಿ ಕೂಡ ನಾನು. ಅಂಡ್ ಅವ್ರ ಜೊತೆ ಎಷ್ಟೋ ಕಾರ್ಯಕ್ರಮಗಳು, ರೆಕಾರ್ಡಿಂಗ್ಸ್ ಅಲ್ಲಿ ಕೂಡ ನಾನು ಪಾಲ್ಗೊಂಡಿದ್ದೆ. ಅಂಡ್ ಅವರು ಇದ್ದಂತ ರೀತಿ, ನಡ್ಕೊಳ್ತಿದ್ದ ರೀತಿ, ಒಬ್ಬ ಕಿರಿಯ ಗಾಯಕರನ್ನ ಅವರು ಪ್ರೋತ್ಸಾಹಿಸ್ತಾ ಇದ್ದಂತ ರೀತಿ ಅದು ಯಾರಿಗೂ ಬರಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ನ ನೋಡಿದ ಮೇಲೆ ನಾನು ನೋಡಿದ್ದೆ ಎಸ್ ಜಾನಕಿ ಅಮ್ಮನ್ನ. ಅಷ್ಟು ಪ್ರೀತಿಯಿಂದ ಹಾಡು ಹಾಡ್ತಿ ಅಂತ ಪ್ರೋತ್ಸಾಹ ಮಾಡುವಂತ ವ್ಯಕ್ತಿಯಲ್ಲಿ, ಆ ವ್ಯಕ್ತಿತ್ವದಲ್ಲಿ ಎಸ್ ಜಾನಕಿ ಅಮ್ಮ ಮೇರು ಸ್ಥಾನದಲ್ಲಿ ನಿಂತಿರ್ತಾರೆ. ಇವತ್ತು ಅವ್ರು ಇಲ್ಲ ಅನ್ನೋದು ನಿಜವಾಗ್ಲೂ ಒಂದು ದುಃಖಕರವಾದ ಸಂಗತಿ, ಡೈಜೆಸ್ಟ್ ಆಗಿರುವಂತ ಸಂಗತಿ. ಆದ್ರೂ ಅವ್ರು ಬಿಟ್ಟು ಹೋಗಿರುವಂತ ಎಷ್ಟು ಸಹಸ್ರಾರು ಹಾಡುಗಳು ಅವ್ರು ನಮ್ ಜೊತೆ ಯಾವಾಗ್ಲೂ ನಮ್ಮ ಜೀವನ ಪರ್ಯಂತ ಜೊತೆಗೆ ಸಾಕ್ತಾ ಇರುತ್ತೆ ಅಂತ ನನ್ನ ನಂಬಿಕೆ. ಹಾಗೇನೆ ಎಷ್ಟೋ ಜನ ಗಾಯಕರಿಗೆ ಅವ್ರ ಹಾಡುಗಳು ಲೆಸನ್ಸ್ ಆಗಿ ಉಳ್ಕೊಳ್ಳುವಂತ ಏನಂತೀರ ದಾರಿದೀಪ ಕೂಡ ಆಗಿರುವಂತ ಸಾರ್ಥಕತೆ ಕೂಡ ಅವ್ರಿಗಿದೆ. ಅಂಡ್ ಎಸ್ ಜಾನಕಿ ಅಮ್ಮ, ನಾನು ನಿಮ್ಮನ್ನ ಭೇಟಿಯಾದಾಗ ಎಷ್ಟು ಆಪ್ಯಾಯತೆ ಇತ್ತು ಅಂತ ನನಗ್ ಗೊತ್ತು. ನೀವು ಪ್ರೀತಿ ಮಾಡ್ತಿದ್ದ ರೀತಿ ನನಗ್ ಗೊತ್ತು. ನಿಮ್ಮ ಆನಂದ, ಮುಖದಲ್ಲಿರುವಂತ ತೇಜಸ್ಸು, ಆ ಸರಸ್ವತಿ ಕಳೆ ನಮ್ಮೊಂದಿಗೆ ಇಲ್ಲ ಇವತ್ತು ಅನ್ನೋದು ನಿಜವಾಗ್ಲೂ ಒಂದು ವಿಷಾದದ ಸಂಗತಿ. ಆದ್ರೂ ನಾವು ಅದನ್ನ ಜೀರ್ಣಿಸ್ಕೊಳ್ಳೇಬೇಕಾಗಿದೆ. ಯಾಕೆಂದ್ರೆ ಅವ್ರು ಬಿಟ್ಟು ಹೋಗಿರುವಂತ ಆಸ್ತಿ ಆಗಿದೆ ಅವರ ಕಲೆ, ಆ ಕಲಾ ಸೇವೆ, ಅವ್ರ ಹಾಡುಗಳು ನಮ್ ಜೊತೆ ಯಾವಾಗ್ಲೂ ಇರುತ್ತೆ ಅಂತ ನಾನು ಯಾವಾಗ್ಲೂ ನಂಬ್ತೀನಿ ತಾಯಿ. ನೀವು ಹೇಮಂತ್ ಅವರು ಹೇಳ್ತಾ ಇದ್ರಿ ಅಂದ್ರೆ ಅವ್ರ ಜೊತೆ ಕಳೆದಂತಹ ಕ್ಷಣಗಳು ಅಂತ ಹೇಳಿ ಏನ್ ಹೇಳ್ತಾ ಇದ್ರು? ಅವಾಗ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟಿವ್ ಆಗಿದ್ದಂಥವ್ರು. ಯಾಕಂದ್ರೆ ಅಂತಹ ರೀತಿಯಾಗಿರೋದು ಬಹಳ ಕಷ್ಟ ಅಂತ ಹೇಳಿ, ಅಷ್ಟು ಸಾಂಗುಗಳನ್ನ ಹಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದಂಥವ್ರು. ಹೌದು, ಎಷ್ಟು ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ಭಾಷೆಗಳಿವೆ ಎಲ್ಲ ಹಾಡಿದ್ದಾರೆ. ನನ್ನ ಅವ್ರ ಭೇಟಿ ಹೇಗೆ ಅಂದ್ರೆ, ಎಷ್ಟು ನಾವು ರಿಯಾಲಿಟಿ ಶೋಸ್ ಮಾಡ್ತಾ ಇದ್ವಿ, ಆಂಕರ್ ಕೂಡ ವರ್ಕ್ ಮಾಡ್ತಿದ್ದೆ. ಅದರಲ್ಲಿ ಅವರು ಗೆಸ್ಟ್ ಆಗಿ ಬರೋರು. ನಮ್ಮ ಜೊತೆ ಪಾರ್ಟಿಸಿಪೆಂಟ್ಸ್, ಕಂಟೆಸ್ಟೆಂಟ್ಸ್ ಏನ್ ಬರ್ತಾರೆ ಅವ್ರಿಗೂ ಆಶೀರ್ವಾದ ಮಾಡಿ ಚೆನ್ನಾಗಿ ಹಾಡ್ತಿ ಹಾಡು ಅಂತೇಳಿ ಅಷ್ಟು ಪ್ರೋತ್ಸಾಹ ಮಾಡ್ತಿದ್ರು. ಅಂಡ್ ನಾವು ಹಾಡಿರುವಂತ ಒಂದು ಚಿಕ್ಕ ಸಾಧನೆ ಏನಿರುತ್ತೆ, ಈ ಹಾಡು ಹಾಡಿದಾನೆ, ಆ ಹಾಡು ಹಾಡಿದಾನೆ ಅಂತ ಗೊತ್ತಿರುತ್ತಲ್ಲ, ಅದು ಬಂದು ಅವ್ರನ್ನ ಬೆನ್ನು ತಟ್ಟಿ ತೆಲುಗುಲ್ ಹೇಳೋರು, ತಾನಾ ಬಾಗಪಾಡವು ಅಂತ. ಅಂದ್ರೆ ತುಂಬಾ ಚೆನ್ನಾಗಿ ಹಾಡಿದ್ಯಾ ಮರಿ, ತುಂಬಾ ಚೆನ್ನಾಗಿ ಹಾಡಿದ್ಯಪ್ಪ, ಹೇಗೆ ಹಾಡ್ತಾ ಇರೋ ಅಂತ ನಮ್ಮನ್ನ ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು ಅವರು. ಆತರ ಒಂದು ವ್ಯಕ್ತಿತ್ವ ಎಸ್ ಜಾನಕಿ ಅಮ್ಮ ಅವ್ರದ್ದು. ಅಂಡ್ ಅವ್ರ ಗೀತೆಗಳನ್ನ ನಾವು ಬರೆಯಕ್ಕಾಗುತ್ತೆ ಮೇಡಮ್, ಖಚಿತವಾಗ್ಲೂ ಇಲ್ಲ. ಅವ್ರ ನಮ್ ಜೊತೆ ಯಾವಾಗ್ಲೂ ನಮ್ ಜೊತೆ ಇದ್ದೇ ಇರ್ತಾರೆ. ಅವರು ಇದ್ದಾರೆ ಕೂಡ, ಈಗ್ಲೂ ಇರ್ತಾರೆ, ನಾಳೆನೂ ಇರ್ತಾರೆ. ಈ ಜೀವನ ಸೂರ್ಯ ಚಂದ್ರ ಇರೋದು ಅವ್ರ ಹಾಡುಗಳಿರುತ್ತೆ, ಅವ್ರು ಇದ್ದೇ ಇರ್ತಾರೆ ಅಂತ ನಂಬಿಕೆ ನನಗೆ ಅಷ್ಟೇ. ಓಕೆ, ಅಂದ್ರೆ ಅವರ ಸರಳತೆ ಬಗ್ಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ. ಅಂದ್ರೆ ಒಂದ್ ಕಡೆ ಅವರ ವೇಷಭೂಷಣ ಆಗಿರ್ಬೋದು, ಮಾತು ಆಗಿರ್ಬೋದು, ಬದುಕಿದಂತಹ ರೀತಿ ಆಗಿರಬಹುದು, ಈಗಿನ ಗಾಯಕರಿಗೆ ಅಥವಾ ಎಲ್ರಿಗೂ ಎಷ್ಟು ಈಗ ಪ್ರಸ್ತುತ ಮಾದರಿ ಅಂತ ಹೇಳ್ತೀರಿ? ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಹಳ ಕಿರಿಯ. ಯಾಕೆಂದ್ರೆ ಅವರು ದೊಡ್ಡ ಲೆಜೆಂಡ್. ಅವ್ರ ಸಾಧನೆ ಮುಂದೆ ನಮ್ಗೆ ಏನು ಇಲ್ಲ, ಮಾತಾಡಬಾರ್ದು ನಾವು. ಯಾಕಂದ್ರೆ ಅವ್ರು ಹೇಗಿದ್ರು ನೋಡ್ಬೇಕಷ್ಟೇ, ನೋಡಿ ಕಲಿಬೇಕು.
ಅವ್ರನ್ನ ಕಂಪೇರ್ ಮಾಡೋದಾಗ್ಲಿ ಅದು ನನ್ನ ಕೈಲಿ ಆಗಲ್ಲ ತಾಯಿ. ಯಾಕೆಂದ್ರೆ ಅವರು ದೇವ್ರ ಸಮಾನ, ಸರಸ್ವತಿಯ ಇನ್ನೊಂದು ರೂಪನೇ ಎಸ್ ಜಾನಕಿಯಮ್ಮ ಅಂತ ನಂಬಿದಂತ ವ್ಯಕ್ತಿ ನಾನು. ಹಾಗಾಗಿ ಅವ್ರ ಸರಳತೆ, ಅವ್ರು ಅದನ್ನ ರೂಢಿಸ್ಕೊಂಡಿದ್ರು, ಅದನ್ನ ನಾವು ಫಾಲೋ ಮಾಡ್ತೀವಿ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅವರ ದಾರಿಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಕಂಪ್ಯಾರಿಸನ್ ಅದೆಲ್ಲ ಮಾಡೋದಕ್ಕೆ ನನಗೆ ಕಷ್ಟ ತಾಯಿ. ಹೇಮಂತ್ ಅವರಿಗೆ ಅವರ ನಿಮ್ಮ ಫೇವ್ರೆಟ್ ಹಾಡುಗಳನ್ನ ನೆನಪಿಸ್ಕೊಳ್ಳೋದಾದ್ರೆ? ಸುಮಾರು ಇದೆಯಮ್ಮ, ಹೇಳ್ತಿಲ್ವ, ಅದು ಹೊಟ್ಟೆಲಿ ಇರೋದೆಲ್ಲ ಅವ್ರದೇನೆ. ಎಷ್ಟಾಡೋದು, ಸಂಕ್ರಾಂತಿ ಬಂತು ರಥೋ ರಥೋ ತಗೊಳ್ತೀರಾ, ಸಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಅದು ಸಾಗರ ಸಂಗಮ ನೋಡಿದ್ದು. ಓಂ ನಮ ಶಿವಾಯ, ಅದು ಸೋಲೆ ಇಲ್ಲ, ಎಷ್ಟಿದೆ ಸಹಸ್ರಾರು ಗೀತೆಗಳು ಎಲ್ಲ ಭಾಷೆಗಳಲ್ಲೂ, ತಮಿಳ್, ತೆಲುಗು, ಕನ್ನಡ. ಅದು ಕನ್ನಡದಲ್ಲಂತೂ ಅವ್ರು ಹಾಡಿರೋದು ಎಷ್ಟು ಗೀತೆಗಳಿವೆ, ಎಲ್ಲ ನನ್ನ ಫೇವ್ರೆಟ್ ಸಾಂಗ್ತೇನೆ, ಅಷ್ಟು ನನ್ನ ಫೇವ್ರೆಟ್ ಸಾಂಗ್ತೇನೆ. ಯುಗಳ ಗೀತೆಗಳನ್ನ ಹಾಡ್ತಾ ಇದ್ರು, ಅದರಲ್ಲೂ ಕೂಡ ಈಗ ಜಯಸುದಾಸ್ ಆಗಿರ್ಬೋದು, ಇಳೆರಾಜ ಆಗಿರ್ಬೋದು, ಅಥವಾ SPB ಅವರ ನಗುವನಯನ ಆಗ್ಬಹುದು, ಜೊತೆಯಲ್ಲಿ ಆಗ್ಬಹುದು, ಎಷ್ಟಿದೆಯಮ್ಮ, ಸಹಸ್ರಾರು ಗೀತೆಗಳಿವೆ. ಅದೆಲ್ಲ ನಮ್ಗೆ ಕರಗತ ಆಗೋಗಿದೆ ಬಾಯಿಗೆ. ಹಾಗಾಗಿ ಅವ್ರು ಬಿಟ್ಟೋಗಿರುವಂತ ಆಸ್ತಿ ಹಾಡುಗಳು, ಕಲಾ ಸೇವೆ, ಅವ್ರು ಮಾಡಿರುವಂತ ದೇವಿ ಸರಸ್ವತಿನೇ ಅವರು, ಸರಸ್ವತಿ ಇನ್ನೊಂದು ರೂಪ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ತಾಯಿ. ಹೇಮಂತ್ ಅವ್ರೀಗ ಪ್ರತಿಯೊಬ್ಬರು ಕೂಡ ಅವರವರ ಅಂದ್ರೆ ಎಸ್ ಜಾನಕಿ ಅವರ ಜೊತೆ ಒಡನಾಟದ ವಿಚಾರಗಳನ್ನ ಹೇಳೋ ಸಂದರ್ಭದಲ್ಲಿ ಅಂದ್ರೆ ನೀವೇ ಹೇಳಿದ್ರಾಗ್ಲೇ, ಅಂದ್ರೆ ಮಾತ್ರದೇ ಪ್ರತಿಯೊಬ್ಬರಿಗೂ ನಮ್ಮ ಮಗ ಅನ್ನುವ ರೀತಿಯಾಗಿ ನೋಡ್ಕೊಳ್ಳೋರು, ಮಗಳು ಅನ್ನುವ ರೀತಿಯಾಗಿ ನೋಡ್ಕೊಳ್ಳೋರು ಬಂದಂತಹ ಸಂದರ್ಭದಲ್ಲಿ. ಸತ್ಯ ಅವ್ರು ಹಾಗೆ, ಅವ್ರು ಅದೇ ಹೇಳ್ತಲ್ಲ, ಅವ್ರದ್ದು ಹಾಸ್ಪಿಟಾಲಿಟಿ, ಅವ್ರು ಬರಮಾಡ್ಕೊಂಡಿದ್ದ ರೀತಿ ಹಾಗಿದ್ದಿತ್ತು. ಯಾರೇ ಕಂಡ್ರು ನಮ್ಮವರು ಅಂತ ಸ್ವಾಗತಿಸ್ತಾ ಇದ್ರು ಅವರು. ಅದರಲ್ಲಿ ನಾನು ಒಬ್ಬನಾಗಿದ್ನಲ್ಲ ಅನ್ನೋ ಒಂದು ಹೆಮ್ಮೆ, ಹಿರಿಮೆ, ಗರಿಮೆ ನನಗಿದೆ. ಸಾಕು ನನಗೆ, ಇನ್ನೇನ್ ಬೇಕು ಹೇಳಿ. ಒಬ್ಬ ಗಾಯಕನಿಗೆ, ಒಬ್ಬ ಕಿರಿಯ ಗಾಯಕನಿಗೆ ಅಂಥ ಒಂದು ಕಲಾ ಸರಸ್ವತಿ ಆಶೀರ್ವಾದ, ಆಪ್ಯಾಯತೆ ಸಿಕ್ಕಿದ ಮೇಲೆ ನನಗೆ ಈ ಜೀವನಕ್ಕೆ, ಈ ಜನ್ಮಕ್ಕೆ ಸಾಕು. ನಿಜ. ಅವರು ತುಂಬಾ ಸರಳ, ಅದರಲ್ಲೂ ಕೂಡ ಒಂದು ಚಿಕ್ಕ ಪುಸ್ತಕವನ್ನ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತ, ಎಲ್ಲೇ ಹೋಗೋದಾದ್ರೂ ಕೂಡ ಒಂದು ಸಣ್ಣ ನೋಟ್ ಆ ತರ ಹಿಡ್ಕೊಂಡು ಹೋಗುವಂತದ್ದು. ಹೌದು, ಅದೇ ಹೇಳಿದ್ವಲ್ಲ, ಅವ್ರ ಸರಳತೆಗೆ ನಾವು ಹೇಗೂ ನೋಡಿ ಕಲಿಬೇಕಷ್ಟೇ. ಅದನ್ನ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡಕ್ಕೆ ಪ್ರಯತ್ನ ಪಡ್ಬೇಕು. ಹಾಗೆ ಇರ್ತೀವಿ ಅಂತ ಹೇಳ್ಕೊಳ್ಳೋದು ಕಷ್ಟ. 500 ವರ್ಷ ಈ ಕಡೆ, 500 ವರ್ಷ ಆ ಕಡೆ, ಎಸ್ ಜಾನಕಿಯಮ್ಮ ಮತ್ತೆ ಹುಟ್ಟಲ್ಲ. ಹಾಗೆ ಒಬ್ರೇ ಎಸ್ ಜಾನಕಿಯಮ್ಮ ಅಷ್ಟೇ. ನಿಜ. ಅವರು ಅಂದ್ರೆ ಯಾರಾದ್ರೂ ಮಾತಾಡುವಾಗ ಅಥವಾ SPB ಅವರೇ ಹಿಂದೆ ಹೇಳಿದ ಹಾಗೆ ಹೇಗ್ ಹಾಡ್ತಿರಮ್ಮ ಇಷ್ಟು ಇದರಲ್ಲಿ ಸುಲಲಿತವಾಗಿ, ಏನು ಅಂತ ಕೇಳಿದಾಗ ನಾನ್ ಹಾಡೋದಲ್ಲಪ್ಪ, ಕೃಷ್ಣ ಪರಮಾತ್ಮ ಹಾಡ್ಸೋದು ಅಂತ ಹೇಳ್ತಾರೆ. ಅಂದ್ರೆ ತಾನು ಅಲ್ಲ ಅನ್ನೋದನ್ನ ಅವ್ರು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಲ್ಲಿ ಅನ್ನೋದನ್ನ ನಾವು ನೆನ್ಸ್ಕೊಂಡಾಗ. ಹೌದು ನೋಡಿ, ಸ್ವಭಾವದಲ್ಲೂ ಅಷ್ಟು ಸರಳತೆ, ಹಾಡೋದ್ರಲ್ಲೂ ಅಷ್ಟು ಎಷ್ಟು ಕಷ್ಟಕರವಾದ ಗೀತೆಗಳು ಹಾಡ್ತಾ ಇದ್ರು ಅವರು. ಅದ್ರಲ್ಲೂ ಏನು ಇಲ್ಲ ಅಂತಿದ್ರು. ಅಂದ್ರೆ ನಿಜವಾಗ್ಲೂ ವಿ ಹ್ಯಾವ್ ಲಾಸ್ಟ್ ದಿ ಗ್ರೇಟೆಸ್ಟ್ ಆಫ್ ಆಲ್ ದಿ ಸಿಂಗರ್ಸ್ ಅಂತ ಹೇಳೋಕೆ ನಾನು ಬಯಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಜೊತೆಗೆ ಅವರ ಆಶೀರ್ವಾದ ಎಲ್ಲ ಕಲಾವಿದರು ಇರಲಿ ಅಂತ ಕೂಡ ಹಾರೈಸ್ತೇನೆ. ಧನ್ಯವಾದಗಳು ಹೇಮಂತ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ಜಾನಕಿ ಅವರ ಬಗ್ಗೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹೇಳ್ತಾ ಇದ್ರು, ನಮ್ಮ ಜಾನಕಮ್ಮ ಇದ್ದಾರಲ್ಲ, ಅವ್ರು ಯಾವುದೇ ಗೀತೆಯನ್ನಾಗಲಿ ಒಂದು ಪ್ರಾರಂಭದಲ್ಲಿ ತೆಗೆದುಕೊಳ್ಳೋ ರೀತಿ, ಉಸಿರನ್ನು ಅತ್ಯಂತ ಆಳವಾಗಿ ಗಾನಲಯದಲ್ಲಿ ಸುಲಲಿತವಾಗಿ ಬೆರೆಸುವ ರೀತಿ ಇದೆಯಲ್ಲ, ಅದೊಂದು ಅಸಾಮಾನ್ಯ ಸಂಗತಿ ಅಂತ ಹೇಳಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ BR ಛಾಯಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಛಾಯಾ ಅವರೇ, ಜಾನಕಮ್ಮ ಅವರನ್ನು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅವರ ಜೊತೆಗಿನ ನಿಮ್ಮ ಒಡನಾಟ, ಅವರಿಂದ ಕಲಿತಂತಹ ವಿಚಾರಗಳು, ಅವರ ಸರಳತೆಯ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ನಿಮ್ಮ ನುಡಿನ ಮನವನ್ನು ಸಲ್ಲಿಸೋದಾದರೆ? ನನಗೆ ಒಂಥರ ನ್ಯೂಸೇ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ಯಾಕೆಂದ್ರೆ ಅವರು ಶಾರದೆ, ಸರಸ್ವತಿ ಯಾಕೆ ಅವರು ಯಾವ ಹಾಡು, ಇಂಥ ಹಾಡಿ ಅವ್ರು ಹಾಡಿರೋದು ಎಲ್ಲವೂ ಲೈವ್ ಅಲ್ಲೇ ಹಾಡಿದ್ದು ಅವಾಗೆಲ್ಲ. ಇವಾಗಾದ್ರೆ ಟೆಕ್ನಾಲಜಿ ಬೇಕಾಷ್ಟು ಬಂದಿದೆ, ಎಲ್ಲಾನು ಸ್ತುತೀಶ್ವರಿ ಮಾಡೋದು ಅದು ಇದು. ಬಟ್ ಅವರೆಲ್ಲ ಎಂತ ಯೋಗಿಗಳಂತಾರಲ್ಲ ಹಾಗೆ ಎಂತೆಂತ ಹಾಡುಗಳು ಹಾಡಿದ್ದಾರೆ. ನಮ್ಗೆಲ್ಲ ನಮ್ಮ ಜನರೇಷನ್ಗಂತೂ ಅವ್ರ ಹಾಡು ಇಲ್ದಿದ್ರೆ ಆಗದೆ, ಇವಾಗ್ಲೂ ಇಲ್ಲ ಬಿಡಿ, ಈಗ್ಲೂನು ಅವ್ರ ಹಾಡುಗಳೇ ನಾವ್ ಎಲ್ಲಾ ಕಡೆನೂ ಹಾಡೋದಲ್ವಾ. ಸೊ ಅವ್ರ ಇಂತ ಹಾಡಿಲ್ಲ ಅನ್ನೋದೇ ಇಲ್ಲ. ಮತ್ತೆ ಅವ್ರ ಜೊತೆ ತುಂಬಾ ನನ್ಗೆ ಒಡನಾಟ ಇತ್ತು. ಯಾಕಂದ್ರೆ ನಾವ್ ಮುಂಚೆ ಎಲ್ಲ ಚೆನ್ನೈಗೆ ರೆಕಾರ್ಡಿಂಗ್ ಎಲ್ಲ ಹೋದಾಗ ಜಾನಕಿ ಅಮ್ಮನ್ನ ಮೀಟ್ ಮಾಡ್ತಾ ಇದ್ದೆ, ಅವ್ರ ಹಾಡೋ ರೀತಿನ ಅಡಾಪ್ಟ್ ಮಾಡ್ಕೊತಿದ್ದೆ, ಅವರ ಗೈಡೆನ್ಸ್ ತಗೊಳ್ತಾ ಇದ್ದೆ. ಎಷ್ಟು ಒಂಥರ ಸಾಧು ಅಂದ್ರೆ
ಒಂಥರ ಯಾವ ಹಮ್ಮು ಬಿಮ್ಮು ಏನೂ ಇಲ್ಲ, ನಿಜವಾದ ಒಂದು ದೈವಿಕವಾದ ಕಳೆ ಅಂತಾರಲ್ಲ ಆ ತರ ಜಾನಕಿ ಅಮ್ಮ ಇದ್ದಿದ್ದು. ಒಂದು ಚಿಕ್ಕ ಮಗು ಬಂದು ಮಾತಾಡ್ಸಿದ್ರು ಅಷ್ಟೇ ಪ್ರೀತಿಯಿಂದ ಪ್ರತಿಯೊಬ್ಬ ಗಾಯಕಿಯರಿಗೂ ಅವರು ಒಂಥರ ಆ ಪ್ರೀತಿಯಿಂದ ಮಾತಾಡ್ಸೋದು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು, ನಮ್ಮ ಸ್ಟೇಟ್ ಅವಾರ್ಡು ಅವಾಗ ಗಾಯಕಿಯರಿಗೆ ಇರ್ಲಿಲ್ಲ ಕರ್ನಾಟಕದಲ್ಲಿ. ಅವಾಗ ಅವರು ಜಾನಕಿ ಅಮ್ಮ ಗಾಯಕಿಯರಿಗೆ ಯಾಕೆ ನೀವು ಸ್ಟೇಟ್ ಅವಾರ್ಡ್ ಕೊಡಲ್ಲ, ನಾನು ಹಾಡೋದೇ ಇಲ್ಲ, ನೀವು ಯಾವ ಪಿಕ್ಚರ್ಗೂ ಬರೋದೇ ಇಲ್ಲ ನಾನು ಹಾಡಕ್ಕೆ ಅಂತ ಹೇಳಿ ಒಂದ್ ಸ್ವಲ್ಪ ದಿವಸ ಅವರು ಬರ್ಲೇ ಇಲ್ಲ. ಆಮೇಲೆ ನನ್ನ ಅದೃಷ್ಟ, ಅವರ ಒಂದು ಹಾರೈಕೆ ನನ್ಗೆ ಫಸ್ಟ್ ಸ್ಟೇಟ್ ಅವಾರ್ಡ್ ಬಂತ ಅವಾಗ. ಕಾಡಿನ ಬೆಂಕಿ ಅವಾಗ ನನ್ಗೆ ಫೋನ್ ಮಾಡಿ, ನೋಡಮ್ಮ ಅಟ್ಲೀಸ್ಟ್ ಅಂದ್ರೆ ಅವರಿಂದ ನನ್ಗೆ ಒಂಥರ ಅವಾರ್ಡ್ ಬಂದಿದ್ದು ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಯಾವ ಆಕ್ಚುಲಿ ಗಾಯಕಿಯರಿಗೆ ಯಾವ ಅಸೂಯೆ ಇಸೆ ಯಾವುದೂ ಇಲ್ಲ ಅವ್ರಿಗೆ. ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿ ಇರ್ಬೇಕು, ಎಲ್ಲರ ಹತ್ರನೂ ಸಾಫ್ಟ್. ಹೇಳಕ್ ಹೋದ್ರೆ ತುಂಬಾ ಇದೆಯಮ್ಮ, ಅಷ್ಟು ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಬಟ್ ಅವ್ರ ಹಾಡುಗಳ ಮುಖಾಂತರ ಅವ್ರು ಇದ್ದೇ ಇದ್ದಾರೆ, ಅವ್ರ ದೇಹ ಹೋಗಿರಬಹುದು ಬಟ್ ಹಾಡುಗಳು ಯಾವತ್ತು ಇವತ್ತಿಗೂನು ಆರ್ಕೆಸ್ಟ್ರಾನಲ್ಲಿ ನಾವು ಹಾಡೋದೇ ಅವ್ರ ಹಾಡುಗಳು. ನಿಮ್ಮ ತುಂಬ ಫೇವ್ರೇಟ್ ಹಾಡು, ಯಾಕಂದರೆ ತುಂಬ ಹಾಡುಗಳಿದೆ, ನಮಗೆಲ್ಲವೂ ಕೂಡ ಆ ಒಂದು ಲೈನ್ ಕೇಳಿದಾಗಲೇ ಇಷ್ಟು ಆ ಹಾಡುಗಳು ನೆನಪಾಗ್ತಾ ಹೋಗುತ್ತೆ, ಅವರು ಹಾಡಿದ ಹಾಡುಗಳು. ಸಾವಿರಾರು ಹಾಡಿದೆಯಮ್ಮ. ನನ್ಗಂತೂ ಅದೇ ಹೇಳದ್ನಲ್ಲ, ಪ್ರಾಕ್ಟೀಸ್ ಮಾಡೋವಾಗ್ಲೂ ಮನೆಯಲ್ಲಿ ಅವ್ರ ಹಾಡುಗಳೇ. ಯಾಕೆಂದ್ರೆ ಇಷ್ಟು ರಾಗ ಬೇಸ್ಡ್ ಹಾಡುಗಳು ಇರ್ಬೋದು, ಎಲ್ಲ ಸಿಂಗರ್ಸ್ಗೆ ಸಿಲೆಬಸ್ ತರ ಅಷ್ಟು ಒಳ್ಳೊಳ್ಳೆ ಹಾಡುಗಳು ಅವರು. ನನ್ಗೆ ಯಾವಾಗೂ ನಾನು ಜಾಸ್ತಿ ಕೇಳೋದು ಈ ಹಾಡು ತುಂಬಾ ಕೇಳ್ತೆ. ಅವ್ರ ಜೊತೆ ನಾನು ತುಂಬಾ ಹಾಡಿದೀನಿ, ನಾನು ಹಾಡುಗಳು ಹಾಡಿದ್ದೀನಿ ಸಿನಿಮಾಗಳಿಗೆ. ಬಟ್ ನನಗೆ ಅವ್ರ ಫೇವ್ರೇಟ್ಸ್ ತುಂಬಾ ಇದೆ, ನೀವು ಕೇಳ್ತಿದ್ದೀರಾ ಅಂತ ಹಾಡ್ತಿದ್ದೀನಿ ಅಷ್ಟೇ. ಕರೆಯೇ ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ ಕಾಣಲು ಕಾದಿದೆ ಪ್ರಿಯತಮನ ಕರೆಯೇ ಕೋಗಿಲೆ ಮಾಧವನ. ಎಷ್ಟು ಹಾಡುಗಳಮ್ಮ, ಇದು ಒಂದ ಎರಡ, ಯಾವ್ದು ಮರೆಯಕ್ ಆಗದೆ ಇರೋಂತ ಹಾಡುಗಳೇ ಅವ್ರು ಹಾಡಿರೋದು. ಎಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಹಾಡಿರೋದು ಅವರು, ಬರೀ ಕನ್ನಡ ಅಲ್ವಲ್ಲಮ್ಮ, ಎಲ್ಲಾರ್ಗುನು ಹೇಳದ್ನಲ್ಲ ಆಲ್ ಓವರ್ ಇಂಡಿಯಾ ಹಿಂದಿ ಹಾಡಿದ್ದಾರೆ ಅವರು ಇಡೀ. ಮತ್ತೆ ಹೌದು, ಎಲ್ಲರ ಮನ್ಸಲ್ಲಿ ಇದ್ದಾರೆ ಬಿಡಿ ಅವರು. ಅವ್ರು ಎಲ್ಲಾ ಜನರೇಷನ್ಗೂ ತಲುಪಿರುವಂತ ಗಾಯಕಿ ಅವರು. ಅವರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ನೀವೇನಾದ್ರೂ ಕೇಳ್ತಾ ಇದ್ರ ಸಲಹೆ ಸೂಚನೆಗಳನ್ನ, ಹಿಂಗೆ ಹಿಂಗೆ ಈ ರೀತಿಯಾಗಿ ಯಾವ ರೀತಿ ಹಾಡೋದು, ಅಥವಾ ಇದನ್ನ ಹೇಗೆ, ಈ ಧ್ವನಿ ಹೇಗೆ ಅನ್ನುವಂಥದ್ದೇನಾದ್ರು? ಅವರು ಹಾಡ್ತಾ ಇದ್ದಿದ್ದಲ್ಲ, ನಾನು ಲೈವ್ ಅಲ್ಲೇ ನೋಡ್ತಾ ಇದ್ನಲ್ಲ ಸುಮಾರು ಹಾಡುಗಳು. ಅವರ ಮುಖಭಾವ ಒಂದು ಚೂರ್ ಚೇಂಜ್ ಆಗ್ತಾ ಇರ್ಲಿಲ್ಲ. ನಿಂತ್ರು ಮೈಕ್ ಮುಂದೆ ಅಂದ್ರೆ ಹಾಡ್ತಾ ಇದಾರ ಇವ್ರು ಅನ್ನೋ ತರ ಇರ್ತಿತ್ತು. ಅಂದ್ರೆ ಅಷ್ಟು ಸ್ಟ್ರೈಟ್ ಆಗಿ ನಿಂತು ಹಾಡೋರು. ನಾವ್ ಅವ್ರ ಹಾಡುಗಳ ಮುಖಾಂತರನೇ ಬೇಕಾಷ್ಟು ಕಲ್ತಿದೀವಮ್ಮ, ಬೇಕಾಷ್ಟು ಕಲ್ತಿದೀವಿ. ಮತ್ತೆ ಅಲ್ಲಿ ಹೋದಾಗ ಅಂದ್ರೆ ಜಾಸ್ತಿ ನಾನು ಅವ್ರ ಜೊತೆ ಅಷ್ಟೊಂದು ಹಾಡಿಲ್ಲ, ಪಿಕ್ಚರ್ಗಳಿಗೆ ಸುಮಾರು ಕನ್ನಡ ಫಿಲ್ಮ್ಸ್ಗೆಲ್ಲ ಹಾಡಿದ್ದೀನಿ. ಬಟ್ ಅವ್ರು ಹಾಡಿರೋದನ್ನ ನೋಡಿದೀನಿ, ಯಾಕೆಂದ್ರೆ ನಾನು ಚೆನ್ನೈಗೆ ಹೋಗ್ತಾ ಇದ್ನಲ್ಲ ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್ ಅಲ್ವಾ. ಆ ಲೈವ್ ಅಲ್ಲಿ ಅಷ್ಟೊಂದು ಹಾಡುಗಳು ಹಾಡೋದು ಅದು ಬಹಳನೇ, ಇವಾಗಾರು ಟೆಕ್ನಾಲಜಿ ಬೇಕಾಷ್ಟು ಬಂದ್ಬಿಟ್ಟಿದೆ, ಯಾರು ಬೇಕಾದ್ರೆ ಹಾಡ್ಬೋದು ಅನ್ನೋ ತರ ಆಗೋಗಿದೆ ಈಗ. ಅವಾಗೆಲ್ಲ ಅವರೆಲ್ಲ ಲೆಜೆಂಡ್ಸ್, ದೇವ್ರ ತರ ಅಂತಾರಲ್ಲ ಹಾಗೆ. 48,000ಕ್ಕೂ ಹೆಚ್ಚಿನ ಹಾಡುಗಳನ್ನ ಒಬ್ಬ ಗಾಯಕಿ ಹಾಡ್ತಾರೆ ಅಂತ ಹೇಳಿದ್ರೆ. ಹೌದು ಹೌದು ಹೌದು, ಖಂಡಿತ. ಛಾಯಾ ಅವ್ರೆ, ಅದೇ ಹೇಳದ್ನಲ್ಲಮ್ಮ ಅವರು. ಹೇಳಿ ಹೇಳಿ ಹೇಳಿ. ಅವ್ರ ಹಾಡುಗಳಲ್ಲಿ ಇನ್ನೂ ಅದು ಮುಗಿಯೋದೇ ಇಲ್ಲ. ಅದು ಹೇಳ್ತೀನಲ್ಲ, ಇನ್ ನೆಕ್ಸ್ಟ್ ಜನರೇಷನ್ ಅಲ್ಲ, ಇನ್ನು 10-16 ಜನರೇಷನ್ ಬಂದ್ರು ಅವ್ರ ಹಾಡು ಹಂಗೆ ಉಳಿದೇ ಇರುತ್ತೆ. ಈ ಹಳೆ ಸಿಂಗರ್ಸ್ ಎಲ್ಲ ಇದಾರಲ್ಲ, ಅವ್ರದೊಂಥರ ಅದು ಯಾವತ್ತೂ ಮರೆಯಕ್ ಆಗಲ್ಲ ಅವಲ್ಲ. ನಿಜ ನಿಜ ನಿಜ. ಈಗ ಕೇವಲ ನಾವು ಚಿತ್ರ ಅಥವಾ ಸಂಗೀತ ಲೋಕದಲ್ಲಿ ಕೇವಲ ಚಿತ್ರಗೀತೆಗಳು ಅಂತ ಹೇಳ್ತೀವಿ, ಭಕ್ತಿ ಗೀತೆಗಳು, ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅವರು ಹಾಡಿರುವಂಥದ್ದು, ಆ ದೇವರನ್ನ ನೆನಪಿಸಿಕೊಳ್ಳುವಂತಹ ರೀತಿ, ಆ ರೀತಿಯ ಭಕ್ತಿ. ಹೌದು, ಆ ಫೀಲಿಂಗ್ಸು ಅವರು ಕೊಡೋ ಒಂದು ಹಾಡು ಕೇಳ್ತಿದ್ರೇನೆ ನಮ್ಗೆ ಒಂಥರ ಮೆಡಿಟೇಷನ್ ಆದಂಗೆ ಆಗ್ಬಿಡುತ್ತೆ ಅಲ್ವಾ. ಏನೇ ದುಃಖ ಇರ್ಲಿ, ಏನೇ ಇರ್ಲಿ, ಅವ್ರ ಹಾಡುಗಳು ಕೇಳುವಾಗ ಅದೇನೇ ಒಂಥರ ಮೆಡಿಟೇಷನ್ ತರ ಆಗೋಗ್ಬಿಡುತ್ತೆ.
ಯುಗಳ ಗೀತೆಗಳು ಕೂಡ ಅಷ್ಟೇ ನೋಡಿ, ಎಷ್ಟು ಎಲ್ಲರ ಜೊತೆಗೂ ಕೂಡ ಕೂಡ ಅಂದರೆ ಯಾವುದೇ ಸಿಂಗರ್ ಇರಲಿ ಅವರ ಜೊತೆಗೆ ಇವರ ಆ ರೀತಿಯ ಕಾಂಬಿನೇಷನ್ ಇರುವಂಥದ್ದು. SPB ಅವರ ಜೊತೆಗೆ ಆಗಿರ್ಬೋದು, ಜೇಸುದಾಸ್ ಅವರ ಜೊತೆಗೆ, ಇಳೆಯರಾಜ ಅವರ ಸಂಗೀತ ನಿರ್ದೇಶನ. ಹೌದು ಹೌದು. ನಾನ್ ಹಾಡಿದ್ದು ಅಂದ್ರೆ ಅವ್ರ ಜೊತೆ ಇದು ಹಾಡು, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಅದು ನಾನು, ಬಾಲು ಸರು ಮತ್ತೆ ಜಾನಕಿ ಅಮ್ಮ 3 ಜನ ಹಾಡಿದ್ದು ಅದ ಹಾಡು. ಅವಾಗ ಲೈವ್ ಅಲ್ಲೇ ಹಾಡಿದ್ದು, ನಾವು 3 ಜನನು ಹಾಡಿದ್ವಿ. ಅದು ನನಗೆ ನೆನಪಾಗ್ತಾ ಇತ್ತು. ಇನ್ನೂ ಒಂದ್ ಹಾಡಿದೀನಿ ಅಂದ್ರೆ ಅವ್ರೇನ್ ತುಂಬಾ ಕಲ್ತಿದ್ದೀನಿ ನಾನು. ಅವ್ರ ಹಾಡುಗಳು ಯಾರ್ ಕಲ್ತಿಲ್ಲ ಬಿಡಿ, ನಾನು ಒಬ್ಳೇ ಅಲ್ಲ. ಇವತ್ಗೂನು ಹಾಡೋ ಸಿಂಗರ್ಸ್ ಅವ್ರ ಹಾಡುಗಳೇ ಹಾಡ್ತಾರೆ, ಕಾಂಪಿಟೇಷನ್ಸ್ಗಾಗ್ಲಿ ಇದಕ್ಕಾಗ್ಲಿ ಅಲ್ವಾ. ನಿಜ. ಯಾವ್ದು ಕನ್ಸರ್ಟ್ಗಳಲ್ಲೂ ಕೂಡ ಅಷ್ಟೇ, ನಾವು ಲೈವ್ ಕಾನ್ಸರ್ಟ್ಗಳಲ್ಲೇ ನೋಡಿದ್ರು ಕೂಡ ಆ ಹಾಡುಗಳಂತೂ ಇದ್ದೇ ಇರುತ್ತೆ. ಹೌದು ಹೌದು ಹೌದು. ತುಂಬಾ ಅದು ಹೇಳಲ್ಲ, ಅವರೆಲ್ಲ ಒಂಥರ ಗಿಫ್ಟೆಡ್. ಅವರೆಲ್ಲ ದೇವ್ರು ಸೃಷ್ಟಿ ಮಾಡಿ ಕಳಿಸಿರೋದು ಅಂತಾರಲ್ಲ ಹಾಗೆ. ಅಂದ್ರೆ ಸ್ಪೆಷಲ್ ಆಗಿ ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯದಲ್ಲಿ ಇರಿ ಅಂತ ಅವ್ರನ್ನ ಕಳಿಸಿರ್ತಾರಷ್ಟೇ. ನಿಜ ನಿಜ. ಧನ್ಯವಾದಗಳು BR ಛಾಯಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಮಾತನಾಡೋ